ಸಿಟಿ ಸ್ಕ್ಯಾನ್ ಎಲ್ಲ ಮಾಡಲ್ಲ, ನಾಳೆ ಬೆಳಗ್ಗೆ ಬನ್ನಿ ಅಂತಾರೆ. ಸಿಟಿ ಸ್ಕ್ಯಾನ್ MRI ಎಲ್ಲ. ನನ್ನ ಮಾತು ಕೇಳ್ರಿ, ನಾಳೆ ಬೆಳಗ್ಗೆ ಗಂಟೆ ಸುಮ್ಮನಿರಿ, ನಮ್ಗೆ ಆಲ್ರೆಡಿ ನೋಯ್ತಾಯ್ತು ತೆಗ್ದಿರೋದಕ್ಕೆ. ಗುರು ಇವು ನೋಯ್ತೈತೆ ನೋವು ತಪ್ಪ ಇರೋ ನಿಮಿಷ ಟೇಪಲ್ಲಿ ಗುರು ಅವ್ನು ಕೂಡ ಜಕಿ ಪ್ಲೀಸ್ ಇವು ನೋಯ್ತೈತೆ ಗುರು ಹಾಕಾಯ್ತು. ಅದು ಹೊಸ ಕಾಟನ್ ಕುಡ್ತಿರೋದು ಹಂಗೆ ಉರಿತಾ ಇರುತ್ತೆ. ಮೇಲೆ ಹಾಕು, ಇನ್ನು ಸ್ವಲ್ಪ ಮೇಲೆ ಹಾಕು. ಹಂಗೆ ಮೇಲೆ ಹಾಕು. ಜಕಿ ನೋಯ್ತೈತೆ ಗುರು ನೋಯ್ತೈತೆ ನೋವು ತಪ್ಪ ಒಂದು ನಿಮಿಷ. ನೋಡಿ ಗೈಸ್, ಕುಡಿದ್ಬಿಟ್ಟು ಬಂದು ಎಣ್ಣೆ ಐಟಲ್ಲಿ ಹೊಡೆದಿದ್ದು ಬೇವರ್ಸಿ ಈ ನನ್ನ ಮಗನೇ. ನನ್ನ ಮೇಲೆ ಕೈ ಎತ್ತಕ್ಕೂ ಮುಂಚೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಇವಾಗ ಪೊಲೀಸ್ ಸ್ಟೇಷನಲ್ಲಿ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ನನ್ನ ಮಗನಿಗೆ ಬರ್ತಾ ಇರಲಿಲ್ಲ. ಈ ನನ್ನ ಮಗನ ಕುಡ್ದಿರೋದು ಇಳಿಲಿ, ಆಮೇಲೆ ಇವ್ನ ವಿಷಯ ಮಾತಾಡೋಣ. ಫಸ್ಟ್ ಹೋಗಿ ಹಾಸ್ಪಿಟ್ಲಲ್ಲಿ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ತೊಗೊಂಬರೋಣ ಬನ್ನಿ. ಜೀವನದಲ್ಲಿ ಒಂದು ಪಾಠ ಎಷ್ಟೇ ನಾವು ಇದ್ರು ಆಗ್ತಾ ಇರಬೇಕು. ಏನಾಗಲ್ಲ, ಎಲ್ಲ ಸರಿ ಹೋಯ್ತದೆ. ಟೈಮ್ ನಮಗೆ ಬರ್ದ ಇನ್ಯಾರು ಗೊತ್ತೈತೆ, ಇದೊಂದು ಬ್ಯಾಡ್ ಟೈಮ್ ಇಷ್ಟೇ. ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ನಾಷ್ಟ ಮಾಡಿಲ್ಲ, ನಾನು ಇನ್ನೂ ಯಾರಿಗೂ ಹೇಳಿಲ್ಲ ಈ ವಿಷಯ, ಮನೇಲಾಗಲಿ ಇನ್ನೂ ಯಾರಿಗೂ ಹೇಳಿಲ್ಲ. ನಿನ್ನೆ ಮಾತ್ರ ಸಕ್ಕತ್ತಾಗಿತ್ತು, ಅದು ಯಾವುದೋ ಒಂದು ಆಳು ಮನೆದು ಈ ಥರ ಆಗೋಯ್ತು ಅಷ್ಟೇ. ಓಕೆ ಬನ್ನಿ ಹೋಗೋಣ. ಏನಾಗಿಲ್ಲ ಬಾ, ಹೇಳ್ತೀನಲ್ಲ ಜಾಸ್ತಿ ಕೆಲ್ಸಕ್ಕೆ ಬಾಯಿ ಕುತ್ಕೋ. ಅಲ್ಲಡು ಬಾ, ಏನಾಗಿಲ್ಲ ಕುತ್ಕೊಮ್ಮ. ಅಯ್ಯ ಏನಾಯ್ತಪ್ಪ? ಸ್ವಲ್ಪ ಲೈಟಾಗಿ ಗಾಯ ಆಗೈತೆ. ಏನಾಯ್ತು? ಎಲ್ಬಿದ್ದೆ? ಏನಾಯ್ತು? ಏನಿಲ್ಲ, ಏಟಾಯ್ತು. ಯಾರೋ ಹೊಡೆದಿತ್ತು. ಯಾರು ಅಂತಾನೆ ಗೊತ್ತಿಲ್ಲ. ಎಲ್ಲಿ? ಅಲ್ಲೆಲ್ಲೋ ಆಚೆ ಹೋಗಿದ್ದಾರೆ. ಯಾವ ನೆನ್ನೆ? ಯಾರವ? ಇರ್ಲಿಲ್ಲ, ಅದ್ರ ಕೇಳಿದ ವಿಷಯ ಏನ್ ಕೊಡಿದ್ರು? ಏನ್ ವಿಷಯನೇ ಇಲ್ಲ. ಅವನು ಯಾರೋ ಕುಡಿದ್ಬಿಟ್ಟಿದ್ದಾನೆ ಅಷ್ಟೇ, ಬಂದವ್ರು ಬಾಟಲ್. ಅಲ್ಲಿ ತಿರ್ಗ್ಬೇಡ ಅಂತ ಒತ್ತು ಗೊತ್ತಿಲ್ಲ. ಒತ್ತು ಗೊತ್ತಿಲ್ಲ, ಎಲ್ಲ ತಿರ್ಗ್ಬೇಡ ಅಂತ ಅಷ್ಟೇ ಹೇಳಿದ್ರು. ಏನಾಗದೆ? ಸುಮ್ನೆ ಯಾರ ಜೊತೆ ಗಲಾಟೆ ಮಾಡ್ಕೊಂಡ? ಇಲ್ಲ ಕಣಮ್ಮ, ನಿನ್ನೆ ನನಗೂ ಏನು ಗಲಾಟೆ ಇಲ್ಲ, ಏನಿಲ್ಲ. ಯಾರೋ ಒಬ್ಬ ಬಂದ, ಬಾರ್ ಕೌಂಟ್ ಹತ್ರ ನಿಂತಿದ್ದ, ಹೋದೆ, ತಳ್ದ. ಫಸ್ಟ್ ಸೈಡ್ ಹೋಗು ಅಂತ, ಯಾಕೆ ಬರು ಅಂದೆ, ಏನು ಮಾತಾಡಿಲ್ಲ ಅವನು. ಅದಾದ್ಮೇಲೆ ಬಂದ, ಮತ್ತೆ ಹೇಳ್ಕೊಂಡ್ ಬಂದ್ಬಿಟ್ಟು ಮತ್ತೆ ತಳ್ದ ಜೋರಾಗಿ ಅಷ್ಟೇ. ಅಷ್ಟೊಂದು ಈಶಾನ್ಗೂ ಭರತ್ ಇವರೆಲ್ಲ ಬಂದು ಇಟ್ಕೊಂಡ್ರು. ಆಮೇಲೆ ಒಬ್ಬನ್ ಇಟ್ಕೊಂಡ್ರು, ಇನ್ನೊಬ್ಬ ಈ ಕಡೆಯಿಂದ ಬಂದು ಬರ್ತಿರ್ತಾರೆ ಅಷ್ಟೇ ಆಗಿ. ನೀವೇನಾರ ಮಾಡಿದ್ರ? ಒಂದೇ ಒಂದು ಏಟು ಹೊಡೆದಿಲ್ಲ, ಒಂದೇ ಒಂದು ಏನು ಮಾಡಿಲ್ಲ. ಏನು ಮಾಡ್ಬೇಡಿ ಬಿಡು ಅಂತ. ಅಲ್ಲ, ಹೊಡಿಯೋದೇನು ಮಾಡ್ಬೇಡ ಬಿಡಿ ಅಂತ ಅಂದಿದ್ವಿ. ಇವನಿಗೆ ಬಿಟ್ಬಿಡದ? ದೊಡ್ಡದ್ ಮಾಡ್ಕೊಂಡ್ ಕುತ್ಕೋತೆ, ತಿರ್ಗಾ ಹೊಡ್ಕೊಂಡ್ರು, ನೀನ್ ಅವ್ರು ಹೊಡ್ಕೊಂಡು ಅವ್ರು ಹಿಂಗ್ ಹೊಡ್ಕೊಂಡು. ಪೊಲೀಸ್ ಸ್ಟೇಷನ್ FIR ಆಗೈತೆ, ಅವ್ನ ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂರ್ತಿದೀವಿ. ಇವಾಗ ಸ್ಟೇಷನ್ ಹೋಗಿ ಎಲ್ಲಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿ ಅವ್ನ ಕೂರ್ತಿದೀನಿ ಅಲ್ಲಿ. ಯಾರು ಅಂತಾನೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು. ಜಾಸ್ತಿ ಆಗ್ಬಿಟ್ಟದ? ಏನಾಗದೆ? ಹೊರಗೆ ಹಾಕವ್ರ? ಹೊರಗೆ ಆಗ್ತಿದೆ, ಹೊರಗೆ ಆಗ್ತದೆ. ಓಪನ್ ಆಗ್ತದೆ. ಎಲ್ಲಿ? ಆಪರೇಷನ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಫಸ್ಟ್ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀವಿ ನೋಡಿ. ಈಗ ಬ್ಲಡ್ ಟೆಸ್ಟ್ ಆದಮೇಲೆ ಗೌನ್ ಕೊಡ್ತಾರಂತೆ, ಗೌನ್ ಹಾಕೋಬೇಕು. ಗೋಟಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಯಾವ ಥರ ಕಾಮಿಡಿ ಸೀನ್ಸ್ ಅಂದರೆ ಎಲ್ಲ ಕಡೆ ಗಾಳಿ ಆಡ್ತಾ ಇತ್ತು. ಚಿಕ್ಕ ಮಗ ಕೊಂಡಿಸರಲ್ಲಪ್ಪ. ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ ಅಲ್ಲ? ಒಳಗಡೆ ಓಟಿ ಬಟ್ಟೆ ಹಾಕೋಣ. ಈಸ್ ಲೈಫಲ್ಲಿ ಫಸ್ಟ್ ಟೈಮ್ ಆಪ್ರೇಷನ್ ಥಿಯೇಟ್ರಿಗೆ ಬರ್ತಾ ಇರೋದು, ಅದಕ್ಕೆ ಭಯ ಆಗ್ಬಿಟ್ಟು ಡಾಕ್ಟರ್ ನಿಮ್ಮ ಫೋನಲ್ಲಿ ಒಂದೇ ಒಂದು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಫೋನಲ್ಲಿ ವೀಡಿಯೋ ಮಾಡಿಸ್ಕೊಂಡೆ. ನನ್ನ ಗಾಯ ಯಾವ ರೇಂಜ್ಗೆ ಆಗಿದೆ ಅಂತ ನೀವು ನೋಡಬೇಕಂದ್ರೆ ದಯವಿಟ್ಟು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಒಂದೇ ಒಂದು ಸೆಕೆಂಡ್ಗೆ ಕ್ಲಿಪ್ಪು ಬಂದು ಹೋಗುತ್ತೆ, ನೋಡಬೇಕು ಅನ್ನೋರು ಪಾಸ್ ಮಾಡಿ ನೋಡಿ, ಯಾಕಂದರೆ ಅದರಲ್ಲಿ ಸ್ಕಲ್ ಕಾಣಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಡಾಕ್ಟರ್ ಸುಶಾಂತ್ ಸರು. 4 ಅವರ್ ಟೈಮ್ ತೊಗೊಂಡು ಫೇಸ್ ತುಂಬ 23 ಸ್ಟಿಚ್ ಹಾಕಿದ್ರು. ಪ್ರತಿಯೊಂದು ಲಿಪ್ಸ್ ಆಗಿರ್ಬೋದು, ಹಣೆ ಮೇಲಾಗಿರ್ಬೋದು, ಗದ್ದದಲ್ಲಾಗಿರ್ಬೋದು, ಎಲ್ಲ ಕಡೆನೂ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ರು. ಡಾಕ್ಟ್ರು 1 ವೀಕಲ್ಲಿ ರಿಕವರ್ ಆಗ್ತೀಯ ಅಂತ ಹೇಳಿದ್ದಾರೆ, ಬಟ್ ಅದಕ್ಕೂ ಮುಂಚೆನೇ ರಿಕವರ್ ಆಗ್ತೀನಿ ಅನ್ನೋ ಗ್ಯಾರಂಟಿ ನನಗಿದೆ. ಇವಾಗ ನಾನಂತೂ ಹುಷಾರಾಗಿದ್ದೀನಿ. ಇದು ಬಿಡಿ, ಡೈರೆಕ್ಟ್ ವಿಷಯಕ್ಕೆ ಹೋಗೋಣ ಬನ್ನಿ. ಓಕೆ ಗೈಸ್, ಈಗ ಸರ್ಜರಿ ಎಲ್ಲ ನೆನ್ನೆ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಎಲ್ಲ ನಾವು ಸೇರಿರೋದು ಎಂತಕ್ಕೆ ಅಂದರೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ. ನೀವು ನೋಡಿರ್ತೀರ ಹಿಂದೆ ಬ್ಲಾಗಲ್ಲಿ ಏನಾಗಿದೆ ಅಂತ. ಸೊ ಆಗ್ಬೇಡ್ದಾಗಿರೋದು ಆಗ್ಬಿಡೈತೆ,
ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನನ್ಗೆ ಐಡಿಯಾನೇ ಇರ್ಲಿಲ್ಲ ಅವನು ಅಟ್ಯಾಕ್ ಆ ಮಟ್ಟಕ್ಕೆ ಹೋಗ್ತಾನೆ ಅಂತ ನಮ್ಗೆ ಇದು ಇರ್ಲಿಲ್ಲ. ಯಾರು ಕೈ ಮಾಡಿಲ್ಲ, ನಾವು ಕೈ ಮಾಡಿಲ್ಲ, ಅವರು ಏನು ಕೈ ಮಾಡಿಲ್ಲ. ಕ್ಯಾಶುವಲ್ ಕಾನ್ವರ್ಸೇಷನ್ ಇವನ್ ಜೊತೆ ಮಾತಾಡ್ತಾ ಇದ್ರು. ಫಸ್ಟ್ ನನ್ನ ಹತ್ರ ಬಂದ್ರು, ಬ್ರೋ ಸಾರಿ ಬ್ರೋ ಅನ್ಕೊಂಡು ಬಂದೆ. ಆಮೇಲೆ ಇನ್ನೊಬ್ಬ ಬಂದು ತಳ್ಳಿದ್ಮೇಲೆ ಇವನೋಗಿ ಅವ್ನು ಹಿಡ್ಕೊಂಡು ಅವ್ರು ಕ್ಯಾಶುವಲ್ ಆಗಿ ಮಾತುಕತೆ ಆಯ್ತೈತೆ. ನಾನು ಈಶಾ ಹಿಡ್ಕೊಂಡ್ಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಸೋನಿಕನ ಬಿಡು, ಸೋನಿಕಾ ಬಿಡ್ತಾನೆ ಹಿಡ್ಕೊಂಡ್ಬಿಟ್ಟವಳೆ ಈ ಕೈನ, ಬಿಡು ಸೋನಿಕಾ ಅಂತ ಹೇಳಿದ್ರೆ ಬಿಡ್ತಾ ಇಲ್ಲ. ನಾನು ಹಿಂಗ್ ಬಿಡು ಸೋನಿಕಾ ಅಂತ ಹೇಳ್ಬಿಟ್ಟು ಹಿಂಗ್ ತಿರುಗ್ತೀನಿ, ಪಟ್ಟದ ತಿರುಗಿದ ತಕ್ಷಣನೇ ಬಾಟ್ಲು ಪಟ್ಟದ ಹೊಡಿತು. ನನ್ಗೆ ಯಾರು ಹೊಡೆದಿದ್ದು ಅಂತಾನು ಗೊತ್ತಾಗ್ಲಿಲ್ಲ ಒಂದ್ ಸೆಕೆಂಡ್. ಬಟ್ ಕೆಳಗಡೆ ನೋಡ್ತೀನಿ ರಕ್ತ ಆಗ್ತೈತೆ. ಆಮೇಲೆ ಸೋನಿಕಾ ಏನಾಯ್ತು, ಮುಖ ಏನಾಯ್ತು ಅಂತ ಅಷ್ಟೊತ್ತು ಸೋನಿಕನ್ ನೋಡ್ತೀನಿ, ಅವಳು ಅಳಕ್ ಶುರು ಹಚ್ಕೊಂಡ್ಬಿಟ್ಲು. ಸರಿ ಅಂದ್ಬಿಟ್ಟು ಕೆಳಗಡೆ ಬಂದಾಗ ಅವ್ನ ನೋಡ್ದೆ, ಯಾರು ಗ್ರೀನ್ ಜಾಕೆಟ್, ಅದು ಯಾರು ಜಗಳ ಆಡದ ಇವನ್ ಜೊತೆ. ಫಸ್ಟ್ ಅವ್ನ ಬಿಡಿಸಿದ್ನಲ್ಲ ನಾನು, ಅವ್ನ್ ಸಿಗ್ದ, ಅವ್ನ್ ಪಕ್ಕ ಇದ್ದಿದ್ ಇವನು. ನಂಗೆ ಗೊತ್ತಾಗಿದ ತಕ್ಷಣ ಏನ್ ಮಾಡೋದು, ಓದೋದಂಗೆ ಶರ್ಟ್ ಹಿಡಿದು ಹಿಂಗೆ ಕಾಲರ್ ಪಟ್ಟಿ ಹಿಡಿದು ಎಳೆದು 2-3 ಗುದ್ದಾಕ್ಬಿಟ್ಟೆ ತಲೆಗೆ ಮೂಗೆ ಬಾಯಿಗೆಲ್ಲ ಹೊಡೆದಾಕಿದ ತಕ್ಷಣ ಒಂದ್ 10-15 ಜನ ಬಂದು ಸೇರ್ಕೊಂಡ್ಬಿಟ್ರು, ಬಿಡಿಸ್ಬಿಟ್ರು ನನ್ನ. ಎರಡೇ ಬೀಳ್ಬೇಕಾಗಿತ್ತು, ಕಂಪಲ್ಸರಿ ಬೀಳ್ಬೇಕಾದ್ರು, ಬಿಟ್ಟೆ ಅಷ್ಟೇ. ಇವಾಗ ನನ್ ಜಾಗದಲ್ಲಿ ನೀನಿದ್ದು ನೀನೇನ್ ಮಾಡ್ತಾ ಇದ್ದೆ, ಈಗ ನನಗೆ ಯಾರೋ ಹೊಡೆದ್ರು, ನೀನೇನ್ ಮಾಡ್ತಾ ಇದ್ದೆ, ಹೊಡಿತಾ ಇಲ್ವ ಅವ್ನಿಗೆ? ಮತ್ತೆ ಅದೇ ನಾನು ಮಾಡಿದ್ದೆ ಅಷ್ಟೇ. ಇನ್ನೇನ್ ನನ್ಗೆ ಅವ್ನ್ ಹೊಡಿಬೇಕು ಅನ್ನೋ ಇಂಟೆನ್ಷನ್ ಅಲ್ಲೆಲ್ಲ ಹೊಡೆದಿದ್ದು ನಾನು. ಇವಾಗ ಅವ್ನು ಮಾಡಿರೋ ಆಕ್ಷನ್ಗೆ ನನ್ ರಿಯಾಕ್ಷನ್ ಕೊಟ್ಟಿರೋದು ಅಷ್ಟೇ. ಅವ್ನಿಗೆ ಬೆಳಗ್ಗೆ ಹೋಗಿ ಸ್ಟೇಷನ್ ಅಲ್ಲಿ ಮಾತಾಡ್ತಾ ಅವ್ನಿಗೆ ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ರಾತ್ರಿ ಅವ್ನಿಗೆ ಗೊತ್ತಿಲ್ಲ ನಾನು ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಬಂದಿನ ಸ್ಟೇಷನ್ ಅಂತ ಅವ್ನಿಗೆ ಗೊತ್ತಿಲ್ಲ. ಪೊಲೀಸ್ನ ಕೇಳ್ತಾನಂತೆ ಬೆಳಿಗ್ಗೆ ಎದ್ಬಿಟ್ಟು. ಅವನೇನ್ ಅನ್ಕೊಂಡ್ಬಿಟ್ಟವನೆ ಡ್ರಿಂಕ್ ಅಂಡ್ ಡ್ರೈವ್ ಏನೋ ಮಾಡ್ಬಿಟ್ಟಿದೀನಿ ಬಂದ್ಬಿಟ್ಟಿದೀನಿ ಅಂತ ಅನ್ಕೊಂಡವನ. ಅವ್ನಿಗೆ ಕಾನ್ಸ್ಟೇಬಲ್ ಹೇಳಿದ್ರಲ್ಲ, ಬೆಳಿಗ್ಗೆ ಎದ್ದೇಳ್ತಾನೆ, ಇಡ್ಲಿ ತಂದ್ಕೊಟ್ರಿ ಯಾಕಿದ್ದೀನಿ ಅಂತ ನಮ್ನೆ ಕೇಳ್ತಾನ್ರಿ ಅವನು, ಎಷ್ಟು ಕುಡ್ದಿದ್ದ ಅವನು ಅಂತ. ಆ ಏಟಲ್ಲಿ ನಾನು ಇನ್ನೊಂದು 4 ಹೊಡೆದ್ಬಿಟ್ಟಿದ್ರೆ ಆರ್ಯನವ್ರು ಬಂದ್ರು, ಇದೆಲ್ಲ ಇನ್ಸಿಡೆಂಟ್ ಆಯ್ತು, ಹಿಂಗ್ ಇನ್ಸಿಡೆಂಟ್ ಆಗಿ ಬಾಯ್ ಸ್ಟೇಷನ್ ನೋಡೋಣ ಅಂದ್ರೆ ನೀನು ಬಂದ. ಅಷ್ಟೊಂದು ನೀನು ಕ್ಯಾಬ್ ಹಿಡಿದಲ್ಲ, ಅಲ್ಲಿಂದ ನಿಂಗೆ ಗೊತ್ತು ಏನಾಯ್ತು. ಆಮೇಲೆ ಇವನು ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಹಂಗೆ ಮಾತುಕತೆ. ಇವ್ನು ಬರೋಕ್ಕಿಂತ ಮುಂಚೆ ಒಂದ್ 2 ನಿಮಿಷ ಹಿಂಗೆ ಆಚೆಗಡೆ ಕೋಲ್ಡ್ ವಾರ್ ನಮಗೂ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಂದ್ರೆ ಹೊಡೆಯೋದೊಂದು ಬಾಕಿ ಅಷ್ಟೇ ಅನ್ಕೋ, ಮಾತಲ್ಲ ಅಷ್ಟು ಪಿಚ್ ಹೋಗ್ಬಿಟ್ಟಿತ್ತು. ಆರ್ಯನವ್ರು ಒಂದ್ ಕಡೆ, ನಾನು ಒಂದ್ ಕಡೆ, ಇವ್ರು ಒಂದ್ ಕಡೆ, ಅವ್ರ ಕಡೆ ಅವರು ಎಲ್ಲ ಹಂಗೆ ಹಿಂಗೆ ಅಂತ ಫುಲ್ ಉದ್ದಾಡ್ತಾ ಇದ್ದವ್ರೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಸ್ಟೇಷನ್ ಬಂದು, ಸ್ಟೇಷನ್ ಮುಂದೆ ಗಲಾಟೆ ಮಾಡ್ಬಿಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡೋಣ ಅಂತ ಇವ್ನು ಬಂದ. ಆಮೇಲೆ ಹಾಸ್ಪಿಟ್ಲಿಂದ ಬಂದ, ಭರತ್ ಸೋನಿಕ್ ಎಲ್ಲ ಬಂದ್ರು. ಅವರು ಎಲ್ಲ ನೋಡಿದ್ರು, ಸ್ಟೇಷನ್ ಅಲ್ಲಿ ಪೊಲೀಸ್ ಅವರೆಲ್ಲ ನೋಡ್ಬಿಟ್ಟು ನಿನ್ಗೇನಮ್ಮ ಆಯ್ತು ಅಂದ್ರು. ಅವ್ರು ಸೋನಿಕ್ ನೋಡಿ, ಸೋನಿಕ್ ಒಂದೇ ಇಲ್ಲ ಸರ್ ಅವಂದೇ ರಕ್ತ ನನ್ನ ಪಕ್ಕ ಇದ್ದಾನ, ಫುಲ್ ಇದಾಗ್ಬಿಟ್ಟು ನೋಡಿ ಎಷ್ಟು ಇದಾಗೈತೆ, ಎಷ್ಟು ಜ್ವರ ಬರ್ತದೆ. ಸೋನಿಕ್ ಬಟ್ಟೆ ನೋಡ್ಬಿಟ್ಟಿದ್ರೆ ಫುಲ್ ಅರ್ಧ ಬ್ಲಡ್ ಫುಲ್ ಬ್ಲಡ್. ನಂಗೆ ಯಾವ್ದೋ ಒಂದು ಟವಲ್ ಕೊಟ್ಟಿದ್ರು, ಯಾರ ದೇವ್ರ ತರ ಬಂದು ಒಂದು ಟವಲ್ ಕೊಟ್ಟ, ಆ ಟವಲ್ ರಕ್ತ, ಸೋನಿಕನ್ ಬಟ್ಟೆನೂ ರಕ್ತ, ಫುಲ್ ರಕ್ತ. ಸುಜಿತ್ ಅವ್ರ ಮಮ್ಮಿ, ನಾನು, ಇವನು ಎಲ್ಲ, ಸೋನಿಕಾ ಎಲ್ಲ ಬರತ್ತೆ ಎಲ್ಲ ಹೋದ್ವಿ ಹೊರಗಡೆ. ನೀವು ಬಂದಿದ್ರಿ, ನಾವು ಒಂದು 10-15 ಜನ ನಾವು ಹೋದ್ರೆ. ಅವ್ರ ಕಡೆ ಅವರು ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡವ್ರಂತೆ, ಒಂದ್ 2 ನಿಮಿಷ ಅವ್ರ ಹತ್ರ ಮಾತಾಡ್ತೀವಿ ಅಂತ. ಅದಕ್ಕೆ ಅವ್ರು ಬಂದು ಪೊಲೀಸ್ ಅವ್ರನ್ನ ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕಂದ್ರೆ ನಿಮ್ಗೆ ಓಕೆ ಐತ್ರಿ ಅಂತ ಅಂದ್ರು. ಅದಕ್ಕೆ ಏನ್ ಮಾತಾಡೋದು ಸರ್, ಏನಿಲ್ಲ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರು ಹೇಳಾದ್ಮೇಲೆ ನಾವೇನ್ ಮಾಡಿದೆ, ಆಯ್ತು ನೀನ್ ಕಂಪ್ಲೇಂಟ್ ಕೊಡಪ್ಪ, ಅಷ್ಟೊಂದು ಜನ ಆಗಿ ನಾವು 10 ಜನ ಒಳಗಡೆ ಹೋಗಿದ್ವಲ್ಲ, ಸರಿ ಎಲ್ಲ ನೀವೆಲ್ಲ ಕುತ್ಕೊಂಡು ಕಂಪ್ಲೇಂಟ್ ಕೊಡ್ರಿ ಅಂತ ನಾನು ನಿಮ್ನೆಲ್ಲ ಬಿಟ್ಬಿಟ್ಟು ಆಚೆ ಬಂದಾಗ ಅವರು ಯಾರೋ ಅವ್ರ ಬ್ರದರ್ ಇನ್ ಲಾ ಬಂದು ನನ್ನ ಕೇಳಿದ್ರು, ಅವ್ರ ಮನೆಯಲ್ಲಿ ಹಿಂಗಾಗೈತೆ, ಅವ್ರ ತಂದೆಗೆ ಡಯಾಲಿಸಿಸ್ ಮಾಡಿಸ್ತಾ ಇದೀವಿ, ಅವ್ರ ತಂದೆ ಮಲ್ಟಿಪಲ್ ತುಂಬಾ ಸೀರಿಯಸ್ ಇದೆ, ಅವ್ರೇನಾದ್ರೂ ಜೈಲ್ಗೆ ಹೋಗೋರು ಅಂತ ಗೊತ್ತಾದ್ರೆ ಅವ್ರ ತಂದೆ ಒಂದ್ 3-4 ತಿಂಗಳು ಬದುಕೋರು ಅಂತ ಹೇಳವ್ರೆ ಹಾಸ್ಪಿಟ್ಲಲ್ಲಿ. ಅವನೇನಾದ್ರು ಜೈಲ್ಗೆ ಹೋಗೋಣ ಅಂತ ಗೊತ್ತಾದ್ರೆ ಇವತ್ತೇ ಸತ್ತು ಹೋಗ್ಬಿಡ್ತಾರೆ ಅವ್ರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ, ಅಷ್ಟು ವೀಕ್ ಆಗಿದ್ದಾರೆ ಅವರು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ನ ನೀವೇ ಕನ್ವಿನ್ಸ್ ಮಾಡಿ, ನೀವೇ ಮಾತಾಡಿ ಅಂತ ಹೇಳಿ ಅವ್ರು ಕೇಳ್ಕೊಂಡ್ರು. ಅವ್ರ ಕಡೆ ಲಾಯರು ಅದೇ ಹೇಳಿದ್ ನಮ್ಗೆ, ಅವ್ರ ಮನೇಲಿ ಹಿಂಗೈತೆ ಪರಿಸ್ಥಿತಿ, ಹಿಂಗ್ ಆಗ್ಬಿಟ್ಟೈತೆ, ದಯವಿಟ್ಟು ಕೇಸ್ ಮಾಡಬೇಡಿ, ನಿಮ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದಾಗ ನಾನು ಅವಾಗ್ಲೇ ಕೇಳಿದ್ದು, ಸರ್ ಅವ್ರ ತಂದೆಗೆ ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಒಬ್ಬ ಮಗ ಜವಾಬ್ದಾರಿ ತಗೊಂಡು ಅವ್ರ ತಂದೆ ನೋಡ್ಕೋಬೇಕಾ, ಬಂದು ಅಲ್ಲಿ ಪಾರ್ಟಿ ಮಾಡಿ ಬೇರೆ ಹೊಡಿಬೇಕಂತ ಕೇಳಿದಾಗ, ಇಲ್ಲ ಅವ್ನ ಫ್ರೆಂಡ್ ಯಾರೋ ದುಬೈಯಿಂದ ಬಂದಿದ್ದಂತೆ, ಅವ್ನ್ ಕರ್ಕೊಂಡು ಹೋಗಿದ್ದು ಫೋರ್ಸ್ ಮಾಡಿ, ಅವ್ನ ಮನೇಲೇ ಇದ್ದವನು ಅಂತ ಹೇಳಿದ್ರು. ಅದೆಷ್ಟು ನಿಜಾನೋ ಸುಳ್ಳ ನಮ್ಗೆ ಗೊತ್ತಿಲ್ಲ. ಸರಿ ಆಯ್ತು, ಇವಾಗ ಅದೇನ್ ಮಾಡ್ಬೇಕು ನೋಡಿ, FIR ಮಾಡ್ತೀವಿ, ಅದೇನ್ ಕಾನೂನು ಪ್ರಕಾರ ಐತೆ. ಅವ್ರ ಲಾಯರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ಹಿಂಗೆ ಹ್ಯೂಮ್ಯಾನಿಟಿ ಇದ್ರೆ ಅಂದ್ರೆ ಒಂದ್ ಮನುಷ್ಯತ್ವದಿಂದ ಬಿಟ್ಟು ಕಳಿಸ್ಬಿಡಿ ದಯವಿಟ್ಟು. ನಾನು ಅವಾಗ ಹೋಗಿ ಇವ್ನಿಗೆ ಹೇಳಿದೆ, ನೋಡಪ್ಪ ಹಿಂಗೊಂದು ಅಪ್ರೋಚ್ ಮಾಡ್ತವ್ರೆ, ಹಿಂಗ್ ಹೇಳ್ತವ್ರೆ, ಏನ್ ಮಾಡೋಣ ಅಂತ. ಇವ್ನು ಗುರು, ಇಲ್ಲ ಗುರು ನಾನು FIR ಮಾಡ್ಬೇಕು, ನಾನು ಬಗ್ಗದೇ ಇಲ್ಲ, ನಾನು ಪಾಠ ಕಲಿಸ್ಲೇಬೇಕು ಅಂತ ಇವನು. ಸರಿ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಆಯ್ತು ಅಂದ್ಬಿಟ್ಟು ಸ್ಟೇಷನ್ ಹೇಳಿದ್ರು. ಅವರು ಕರೆದ್ರು, ಇನ್ಸ್ಪೆಕ್ಟರ್ ಕರೆದ್ರು, ಏನಪ್ಪಾ ಅಂತ ಕೇಳಿದ್ರು. ಎಲ್ಲ ಹೇಳಿದ್ವಿ ಹಿಂಗೆ ಸರ್ ಅಂತ. ಆಯ್ತು FIR ಕೊಡ್ರಿ ಅಂತ ಅವ್ರು ಹೇಳಿದ್ರು. ಸರಿ ಅಂತ ನಾವು FIR ಕೊಡಕಂತ ಆಚೆ ಬಂದೆ. ಆ ಗ್ಯಾಪಲ್ಲಿ ಏನ್ ಮಾಡ್ಬಿಟ್ಟವ್ರೆ ಇವ್ರು, ಅವ್ರ ಕಡೆಯವರು ಇವ್ರ ಮಮ್ಮಿ ನಾವು ಇಟ್ಕೊಂಡ್ಬಿಟ್ಟವ್ರೆ.
ನಾವು ಆಚೆ ಬರೋಷ್ಟು ನೋಡ್ತಾ ಇದ್ದೇವೆ, ಮಾತಾಡ್ತಿದ್ರು ಅವ್ರ ಮಮ್ಮಿ ಹತ್ರ. ಬಂದು ಇಟ್ಕೊಂಡ್ಬಿಟ್ಟು ಏನಂದಿರೋದು ಹಿಂಗೆ ಅಂತ ಮಾತಾಡಿರೋದು. ಹಿಂಗೆ ನಮ್ಮ ಅವ್ರ ತಂದೆಗೆ ಹಿಂಗೆ ಕಂಡೀಷನ್ ಹಿಂಗಿದೆ, ಹೆಲ್ತ್ ಇಶ್ಯೂ ಹಿಂಗಿದೆ, ದಯವಿಟ್ಟು ನಿಮ್ಮ ಮಗನ್ ನೀವೇ ಹೇಳಿ, ದಯವಿಟ್ಟು ನೀವು ಮಾತಾಡಿ, ನೀವು ಹೇಳಿದ್ರೆ ನಿಮ್ಮ ಮಾತು ಕೇಳ್ತಾರೆ, ಹಂಗೆ ಅಂತ ಅವ್ರ ಮಮ್ಮಿಗೆ ನೀಟಾಗೆ ಕನ್ವಿನ್ಸ್ ಮಾಡ್ಬಿಟ್ಟವ್ರೆ. ನಾವು ಹೋಗಿ ಆಂಟಿ ನೀವು ಯಾಕೆ ಇಲ್ಲಿ ನಿಂತೀರಾ, ಬನ್ನಿ ಕಾರ್ ಹತ್ತಿ ಅಂದ್ರೆ ಆಯ್ತಪ್ಪ ಅಂತ ಬಂದ್ರು. ನಾನು ಪ್ರತಾಪ ಹೋಗಿ ಅವ್ರನ್ನ ಕಾರಲ್ಲಿ ಕೂಣಿಸಿದಾಗ ಅವ್ರ ಮಮ್ಮಿನೇ ಹೇಳ್ತವ್ರೆ, ಕಂಪ್ಲೇಂಟ್ ಎಲ್ಲ ಏನು ಬೇಡಪ್ಪ, ಕೊನೆಗೆ ಏನು ಬೇಡ, FIR ಬಿಟ್ಬಿಡಪ್ಪ, ಸುಮ್ನೆ ಯಾಕೆ ಬೇಕು ನಮ್ಗೆ, ಬೆಳೆಯೋ ಹುಡುಗರು ನೀವುನು, ಪಾಪ ಆ ಹುಡುಗನ ಏನೋ ಗೊತ್ತಿಲ್ದಿರ ಮಾಡ್ಬಿಟ್ಟವನೆ ಕುಡ್ದಿದ್ದು ಇದ್ರಲ್ಲಿ, ಏಂತಕ್ಕೆ ಬಿಟ್ಬಿಡ್ರಿ. ಒಂದ್ ಮನುಷ್ಯ ಅಥವಾ ಅವ್ರ ತಂದೆಗೆ ಏನಾದ್ರು ಗೊತ್ತಾದ್ರೆ ಇದು ಏನೋ ತೀರೋಗ್ಬಿಡ್ತಾರಂತೆ, ಅವರು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಂತೆ ಅವ್ರಿಗೆ, ಅಷ್ಟು ಸೀರಿಯಸ್ ಕಂಡೀಷನ್ ಇದ್ರ. ಹಂಗೆ ಮಾತಾಡ್ತಾರ ಆಂಟಿ ವಾಪಸ್ ನಮ್ಮ ಹತ್ರನೇ. ಇನ್ನೊಂದೇನ್ ಗೊತ್ತಾ, ತಾಯಿ ಹೇಳಿರ್ಲಿಲ್ಲ ಅಂದ್ರೆ ತಗೊಳ್ತಾರೆ 100%. ನಾವ್ ಯಾರು ಹೇಳಿದ್ರು ನಾವ್ ಯಾರು ಡೌಟ್ ಅಂತದ್ ನಾವ್ ಅಮ್ಮನ್ ಏನ್ ಒಪ್ಸುದು. ಆ ಇನ್ಸಿಡೆಂಟ್ ಎತ್ಕೊಂಡ್ಬಂದು ಮನೆಯವ್ರಿಗೆ ಎಷ್ಟು ನೋವಾಗುತ್ತೆ. ಇವಾಗ ನಿನ್ಗೆ ಏಟಾದಾಗ ನಿಮ್ಮ ಅಮ್ಮಂಗೆ ಎಷ್ಟು ನೋವಾಗಿತ್ತು, ಅದೇ ತರ ಅವ್ರ ಅಪ್ಪ ಅಮ್ಮಂಗೂ ಅವ್ನು ಜೈಲ್ಗೆ ಹೋಗೋನು ಹಿಂಗ್ ಮಾಡ್ಬಿಟ್ಟು ಅಂದ್ರೆ ಅದೇ ನೋವು ಇರ್ತಂತ ಅಷ್ಟೇ ಅವ್ರಿಗೂ. ಯಾಕಂದ್ರೆ ಅವರು ಒಂದು ತಾಯಿ ತಂದೆ ಸ್ಥಾನ ನಿಂತ್ಕೊಂಡು ನಿಮ್ಮ ಅಮ್ಮ ಯೋಚನೆ ಮಾಡಿರೋದು, ಅರ್ಥ ಆಯ್ತಾ? ನೀನ್ ಹಿಂಗ್ ಹೇಳ್ಬೋದು, ಹಿಂಗ್ ಕನ್ವಿನ್ಸ್ ಆಗ್ಬಿಟ್ರು ನಮ್ಮ ಮಮ್ಮಿ ಅಂತ. ಬಟ್ ನಿನ್ನ ಜಾಗದಲ್ಲಿ ಅಂದ್ರೆ ನಿಮ್ಮ ಅಮ್ಮನ ಜಾಗದಲ್ಲಿ ಯಾರೇ ತಾಯಿ ಇದ್ದಿದ್ರು ಅದೇ ಕೆಲಸನೇ ಮಾಡ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ಈಗ ಅದೇ ಪರಿಸ್ಥಿತಿಯಲ್ಲಿ, ಇವಾಗ ಅದೇ ಉಲ್ಟಾ ಮಾಡ್ಕೊ ನೀನು, ಅದೇ ಪರಿಸ್ಥಿತಿಯಲ್ಲಿ ನೀನ್ ಒಳಗಡೆ ಇದ್ದಾಗ ಆಯ್ತಾ, ನಿಮ್ಮಮ್ಮಂಗೂ ಹಂಗೆ ಅನಿಸ್ತಾ ಇದ್ದು, ಅರ್ಥ ಆಯ್ತಾ? ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು? ಅಂದ್ರೆ ಅವ್ರ ಮಮ್ಮಿ ಸೈಡ್ ಅಲ್ಲಿ ನೀನ್ ನಿಂತ್ಕೊಂಡು ಯೋಚನೆ ಮಾಡೋದು. ನಾನ್ ಯಾಕಂತ ಅಲ್ಕ ಕೆಲಸ ಮಾಡಬಹುದು ಅಲ್ಲ, ಹೇಳಿದ್ದು ಎಕ್ಸಾಂಪಲ್ ಹೇಳ್ತಾ ಕೆಲಸ ನಾನ್ ಮಾಡಕಾಯ್ತದ ಆ ಕೆಲ್ಸನ? ನಾನು ಒಂದು ತಪ್ಪು ಮಾಡಿಲ್ಲ, ನಾನು ಒಂದು ಬೈದಿಲ್ಲ, ಒಂದು ಹೊಡೆದಿಲ್ಲ, ಒಂದು ಇನ್ನೊಂದು ಮಾಡಿಲ್ಲ. ಅವ್ನು ಯಾರು ಅಂತ ಗೊತ್ತಿಲ್ಲ, ಬೇವರ್ಸಿ ನನ್ನ ಮಗ ಯಾರು ಅಂತಾನೆ ಗೊತ್ತಿಲ್ಲ, ವಧೆ ತಿನ್ಕೊಂಡು ಬಂದು ತಿಗಾ ಮುಚ್ಕೊಂಡು ಕೂತಿದ್ದೀನಿ ಅಂದ್ರೆ ಸುಮ್ಮನೆ ಅಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಅದನ್ನೆಲ್ಲ ನಮ್ಮಂಗೆ ಹೇಳ್ತಾನೆ, ಏನೇ ಇದ್ರು ಎಲ್ಲ ನಮ್ಮಂಗೆ ಹೇಳ್ತೀನಿ. ಅದೊಂದು. ಆಮೇಲೆ ನೀನು ನೆಮ್ಮದಿಯಾಗಿರ್ಬೇಕು. ನೀನು ವ್ಲಾಗ್ ಮಾಡ್ಕೊಂಡು ಇಲ್ಲ ನಿನ್ನ ಜೀವನ ನೀನು ನೋಡ್ಕೊಂಡು ನೀನು ಕಂಪ್ನಿ ನಡೆಸ್ಕೊಂಡು ನೀನು ಈವೆಂಟ್ಸ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ನೀನು ಇಲ್ಲಿ ಕೋರ್ಟು ಕೇಸು ಅಂತ ಅಲ್ಕೊಂಡಿರ್ತೀಯ. ನಾನು ನೆಮ್ಮದಿಯಾಗಿರ್ಬೇಕಾ, ನಾನು ಬದುಕಿರ್ಬೇಕಾ, ಏನಾಗಬೇಕು ಅಂತ ನಮ್ಮಮ್ಮ ನನ್ನ ಕೇಳ್ತಾವೆ. ನಾಳೆ ದಿವಸ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ಗೊತ್ತಾಯ್ತೈತೆ. ಆಮೇಲೆ ನೀನು ಕೋರ್ಟು ಕೇಸು ಅಲ್ಕೊಂಡಿರೋದು, ಇವಾಗ ನೀನ್ ಜೊತೆಗೆ ಇನ್ನೂ 2-4 ಜನ, ಅದು ಯಾಕೆ ಬೇಕು ನಮಗೆ ಜೀವನದಲ್ಲಿ? ನಾವು ಯಾವತ್ತು ಕೋರ್ಟು ಕೇಸು ಮೆಟ್ಲು ಹತ್ತಿಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ, ಬೇಕಾ ಇವೆಲ್ಲ ನಮಗೆ? ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ, ನನ್ನ ಮರ್ಯಾದೆ ಕೊಡ್ತೀಯಾ ಅಂತ ಹೇಳಿದ್ರೆ ನನ್ನ ಮಾತು ಕೇಳು. ನೀನೇನು ಮಾಡಿಲ್ಲ ತಾನೆ, ದೇವ್ರು ನೋಡ್ಕೋತಾನೆ. ನಾನು ನಂಬಿರೋ ದೇವರು ನಮ್ಮ ಮನೆ ದೇವ್ರು ಕೈ ಬಿಡಲ್ಲ. ದೇವ್ರು ಏನು ಶಿಕ್ಷೆ ಕೊಡಬೇಕು, ಎಲ್ಲಿ ಕರ್ಮ ಎಲ್ಲಿ ತೋರಿಸ್ತಾನೆ, ನೀನು ಬಾ, ನನ್ನ ಮಾತು ಕೇಳು. ಇಷ್ಟೇ ನಮ್ಮ ಅಮ್ಮ ಹೇಳ್ತಾ ಇದ್ದೀನಿ, ನೀನು ಹೇಳ್ತಾ ಇಲ್ಲ. ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ, ಏನಾಯ್ತು, ಯಾಕೆ ಓದೇ ತಿಂದಿದೆ, ಹೊಡೆದ್ಬಿಡ್ಬೇಕಾಗಿತ್ತು, ಹಂಗೆ ಮಾಡ್ಬಿಡ್ಬೇಕಾಗಿತ್ತು, ಹಿಂಗೆ ಮಾಡ್ಬಿಡ್ಬೇಕಾಗಿತ್ತು. ಕಮೆಂಟಲ್ಲೂ ಅಷ್ಟೇ, ನೀನು ಸುಮ್ಮನೆ ಬಿಟ್ಬಿಟ್ಟು ಬಂದಿದ್ದೀರಾ, ಹಂಗೆ ಹಿಂಗೆ ಮಗನ್ ಬಿಡ್ಬೇಡ್ರಿ, ನನ್ನ ಮಗನ್ ಬಿಡ್ಬೇಡ್ರಿ, ನನ್ನ ಮಗನ್ ಬಿಡ್ಬೇಡ್ರಿ, ಅವ್ನು ಹಂಗೆ ಮಾಡ್ಬಿಡ್ರಿ, ಹಿಂಗೆ ಮಾಡ್ಬಿಟ್ರಿ. ಏನ್ ದ್ವೇಷ ಸಾಧಿಸ್ಕೊಂಡು ಏನು ಮಾಡ್ತೀವಿ? ನಾನು ಅದಕ್ಕೆ ವಿಡಿಯೋ ಹಾಕಲ್ಲ ಅಂತಿದ್ದೀನಿ. ನನ್ನ ಮಗನಿಂದನೇ ನಾನು ವಿಡಿಯೋ ಹಾಕಿದ್ದು. ಇವಾಗ ವಿಡಿಯೋ ಹಾಕಿಲ್ಲ ಅಂದ್ರೆ ಒಂದ್ ನಿಮಿಷ ನಾನು ಹೇಳ್ತೀನಿ. ಇವಾಗ ಲಾಸ್ಟ್ ವಿಡಿಯೋ ನಾನೇ ಅಪ್ಲೋಡ್ ಮಾಡಿಸಿದ ಅವ್ನಿಗೆ, ನೋಡಪ್ಪ ಹಾಕ್ಬೇಕು. ಯಾಕಂದ್ರೆ ನೀನು ಇವಾಗ ನಿನ್ಗೆ ಏನಾಗೈತೆ, ಇವಾಗ ನಾವು ಹಾಕಿಲ್ಲ ಅಂದ್ರು ನ್ಯೂಸ್ ಗೊತ್ತಾಗೋದು ಹಾಗೆ ಆಗುತ್ತೆ. ಯಾಕಂದ್ರೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಆಲ್ರೆಡಿ ಪಾರ್ಟಿಯಲ್ಲಿದ್ದಾರೆ. ಹಜಾರ ಅಲ್ಲೇ ಅಷ್ಟು ಜನ ಇದ್ದವರು ನೋಡವ್ರೆ, ಅವ್ರು ಮಾತಾಡಲ್ಲ, ಹೇಳಲ್ಲ. ನಾನು ಒಂದೇ ಮಾತಂದೆ, ನಾವು ಏನೋ ತಪ್ಪು ಮಾಡಿಲ್ಲ, ನಮ್ ಕಡೆಯಿಂದ ಒಂದು ತಪ್ಪಾಗಿಲ್ಲ. ನಾವೇನು ಕಳ್ತನ ಮಾಡಿದೀವ, ಅಥವಾ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದೀವ, ಅಥವಾ ಯಾವ್ದೋ ಹುಡುಗಿಗೆ ಏನಾದ್ರು ರೇಗಿಸಿದೀವ? ಏನು ಮಾಡ್ದಲ್ಲ. ಅದೇ ಯಾರೋ ಮಾಡಿರೋ ತಪ್ಪಿಗೆ ನಾವು ಅನುಭವಿಸ್ತಾ ಇದೀವಿ ಇವತ್ತು. ನೋವು ತಿಂದು ನೀನ್ ಹಾಕು, ವಿಡಿಯೋ ಹಾಕು, ಹಿಂಗ ಆಗೈತೆ ಅಂತ ಹಾಕು. ಯಾಕೆ ಹಾಕ್ಬಾರ್ದು? ಈಗ ಇವನು ಈ ವಿಡಿಯೋ ಹಾಕಿದಿಲ್ಲ ಅಂದ್ರೆ ಇನ್ನು 6 ತಿಂಗಳು ಒಂದು ಫೇಸ್ ರೆಡಿ ಆಗಂಟ ಹಾಕಕ್ಕಾಗ್ತಾರಲ್ಲ ಒಂದು ವಿಡಿಯೋ. ಅವಾಗೇ ನಾನು ಈಗ ಜನ ಕೇಳ್ತಾರೆ, ಅದಾದ್ಮೇಲೆ ಇವೆರಡು ವಿಡಿಯೋ ಬಿಟ್ಟು ಇವಾಗ ಮಾಡ್ತಾ ಇರೋದು, ಆಮೇಲೆ ಹಿಂದಿತ್ತು ಇವೆರಡು ವಿಡಿಯೋ ಬಿಟ್ಟು ನೆಕ್ಸ್ಟ್ ವಿಡಿಯೋ ಎಲ್ಲೋ ಹೋದ್ವಿ, ನಾವೆಲ್ಲೋ ಆಚೆ ಹೋದ್ವಿ, ಏನೋ ಒಂದು ಬ್ಲಾಕ್ ಮಾಡ ಆಗ್ದ. ಅವಾಗ ಅದು ಗೊತ್ತಾಗಲ್ಲ ಜನಕ್ಕೆ, ಜನರನ್ ದಡ್ರ ಗುರು, ಜನರನ್ ದಡ್ರ. ಹಾಕಿದ ತಕ್ಷಣ 1 hour ಅಲ್ಲಿ 5-6 ಸಾವಿರ ಜನ ನೋಡ್ತಾರೆ ಅಂದ್ಮೇಲೆ ಅವ್ರೇನ್ ದಡ್ರ? ಆಯ್ತು ನೋಡೋರ, ನಾನು ಹೇಳ್ತೀನಿ ಕೇಳು, ಸಿಂಪಲ್. ಇದೊಂದು ಚಾಪ್ಟರ್ ಇತ್ತು, ಕ್ಲೋಸ್ ಆಯ್ತು, ಆಯ್ತಾ? ಹಂಗ ಅನ್ಬಿಟ್ಟು ನೀನ್ ಅದನ್ನೇ ಆ ಇನ್ಸಿಡೆಂಟ್ ಇಟ್ಕೊಂಡು ಕೊರ್ಕೊಂಡ್ ಕೂತ್ಕೊಂಡ್ರೆ ನೀನ್ ಜೀವನ ಸುತ್ತಕ್ಕೆ ಹೋಗಲ್ಲ. ನೆಕ್ಸ್ಟ್ ಏನೋ ಈಗ ಈ ಚಾಪ್ಟರ್ ಕ್ಲೋಸ್ ಆಯ್ತು, ನೆಕ್ಸ್ಟ್ ಅಷ್ಟೇ. ಇವಾಗ ಮಾತಾಡೋಣ. 2 ದಿವಸಕ್ಕೆ ಎಲ್ಲ ನೀಟಾಗಿ ಸ್ಟಿಚಸ್ ಬಿಚ್ಚಿಸ್ತಾರೆ, ನಾನು ರಿಕವರ್ ಆಯ್ತೀನಿ. ಇವಾಗ ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ. ಫಸ್ಟ್ ಆದ್ರೆ ಸ್ವಲ್ಪ ಮಾತಾಡಕ್ ಕಷ್ಟ ಆಗ್ತಿತ್ತು, ಇವಾಗ ಆರಾಮಾಗಿ ಮಾತಾಡ್ತೀನಿ. ಮಾತಾಡ್ತೀನಿ 1-2 ದಿವಸದಲ್ಲಿ ನಂಗೆ, ಯಾಕಂದ್ರೆ ನನ್ಗೆ 100% ನಂಗೆ ರಿಕವರ್ ಆಗ್ತೀನಿ. ನನ್ನ
ನನ್ಗೆ ಇನ್ನೊಂದು ಗೊತ್ತಾ, ಅನ್ನ ತಿಂದಿಲ್ಲ 3 ದಿನ ಬಿಡಪ್ಪ. ಇವಾಗ ಆಯ್ತು, ನಾನು ರಿಕವರ್ ಆಯ್ತೀನಿ. ರಿಕವರ್ ಆದ್ಮೇಲೆ ನಾನು ಆಲ್ರೆಡಿ ನನ್ಗೇನಂದ್ರೆ ನಾನು ಖುಷಿಯಾಗಿರ್ಬೇಕು. ಫಸ್ಟ್ ನಮ್ಮ ಮನೆಯವ್ರು ಖುಷಿಯಾಗಿರ್ಬೇಕು. ಎಲ್ಲದಕ್ಕಿಂತ ಮೇಯ್ನು ನನ್ನ ಜೊತೆಲಿರೋ ಖುಷಿಯಾಗಿರ್ಬೇಕು. ಒಂದು ಫ್ರೆಂಡ್ಸ್ ಆಗಿರ್ಲಿ, ಇನ್ನೊಂದು ಸಬ್ಸ್ಕ್ರೈಬರ್ಸ್ ಆಗಿರ್ಲಿ, ಇನ್ನೊಂದು ಯಾರಾದರೂ ಆಗಿರ್ಲಿ, ನನಗೇನಂದ್ರೆ 100% ಯಾವಾಗಲೂ ಜಾಲಿ ಫುಲ್ ಖುಷಿಯಾಗಿರ್ಬೇಕು, ನಗಾಡ್ತಾ ಇರಬೇಕು, ಮಜಾ ಮಾಡ್ತಾ ಇರಬೇಕು. ಇರೋದೊಂದು ಜೀವನ. 1000 ಟೆನ್ಷನ್ಗಳು, 1000 ತಲೆನೋವುಗಳು ಬರ್ತವೆ. ಇದ್ಯಾವುದು ಉಂಡಿಲ್ಲ ತಿಂದಿಲ್ಲ, ಇವ್ನು ಯಾರೋ ಬೇವರ್ಸಿ ನನ್ನ ಮಗ ಹೊಡೆದ ಅಂದ್ಬಿಟ್ಟು ನಾನು ಅದಕ್ಕೆ ಇವಾಗ ನಾನು ನೋಡಿ 1 ವಾರ ಟೈಮ್ ಎಷ್ಟು, 1 ವಾರದಲ್ಲಿ ನನಗೆ ಇಷ್ಟು ಈವೆಂಟ್ಸ್ಗಳಿತ್ತು, ಎಲ್ಲ ಇವನು ಹೆಂಗೋ ಶಿಷ್ಯ ಇದ್ದ ಮ್ಯಾನೇಜ್ ಮಾಡ್ಕೊಂಡ. ಇಲ್ಲ ಅಂದ್ರೆ ಎಲ್ಲ ಆದ್ಮೇಲೂ ಇವನ್ನೆಲ್ಲ ರಾಜಿ ಎಲ್ಲ ಮಾಡಿ ಆಚೆ ಬಂದಾದ್ಮೇಲೆ ಅವ್ನ ಬಂದು ಕಾಲಿಗೆ ಬಿದ್ದ. ಸೆಕೆಂಡ್ ಕೊಡಕ್ ಬರ್ತಾನೆ ಹಿಂಗೆ, ಇವ್ನು ಸೆಕೆಂಡೇ ಕೊಡಲ್ಲ ಅಂತ. ನಾನೆಂತ ಕೊಡ್ಬೇಕು ಅಂತ ನಾನೇನು ಕೊಡ್ಬೇಕು? ನೀನ್ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆಯ್ತು ನಿನ್ನ ಇಷ್ಟ ಅದು. ಸೆಕೆಂಡ್ ಕೊಡಕ್ ಹೋಗ್ಲ ಅವ್ನಿಗೆ. ಅಪ್ಪ ನಾನು ನಿನ್ ಮಾಡಿ ತಪ್ಪು ಅಂತ ಹೇಳ್ತಾರ, ನಾನು ಇವ್ನ್ಗೆ ಹೇಳ್ತಾ ಇರೋದು. ಅವ್ನ್ ಮಾಡಿದ್ ಕರೆಕ್ಟ್, ಅವ್ನ್ ಕಾಲಿಗೆ ಬಿದ್ದ. ಓಕೆ ಗುರು, ಸಾರಿ, ನಾನು ತುಂಬಾ ತಪ್ಪು ಮಾಡಿದ್ರೆ ನಂಗೆ ಗೊತ್ತಿರ್ಲಿಲ್ಲ. ಐ ಫೀಲಿಂಗ್ ಗಿಲ್ಟಿ, ಐ ಫೀಲಿಂಗ್ ರಿಗ್ರೆಟೆಡ್ ಅಂತ. ಇವ್ನು ಸೆಕೆಂಡ್ ಕೊಡಲ್ಲ, ಇವ್ನು ಕರೆಕ್ಟ್ ಆಗಿ ಹೇಳ್ದ. ನಾನು ಕೊಡಲ್ಲ, ನಾನೇನ್ ಕೊಡ್ಲಿ? ಒದೆ ತಿನ್ಬಿಟ್ಟು ನಾನ್ ಕೈ ಕೊಡಕ್ಕಾಗುತ್ತಾ? ಈಗ ಅದು ಒಂದೇ ಇಲ್ಲ, 2 ಇಲ್ಲ, ಏನಿಲ್ಲ, ಬಿಡು ಅಷ್ಟೇ. ಚಾಪ್ಟರ್ ಕ್ಲೋಸ್. ಈಗ ನೀನ್ ಅದೇ 1, 2 ಅನ್ಕೊಂಡಿದ್ರೆ ಇಲ್ಲೇ 1, 2 ಕುಂಟೆ ಮೇಲೆ ಆಡ್ಬೇಕಾಯ್ತದೆ. ಈಗ ಮುಚ್ಕೊಂಡು ಆಗೋದು ಬಿಟ್ಟಾಕ್ರಿ. ಮುಂದೆ ನೋಡ್ರಿ, ಈಗ ಅದನ್ನೇ ಇಟ್ಕೊಂಡು ಕೊರಗಕ್ ನಾವೇನ್ ಇದಲ್ಲ. ಆರಾಮ ಖುಷಿಯಾಗಿ ನಕ್ಕೊಂಡು ಹೆಂಗಿರ್ಬೇಕು ಜೀವನದಲ್ಲಿ ನೋಡು, ಅದ್ ಯೋಚನೆ ಮಾಡು. ಸುಮ್ನೆ ಇವನೊಬ್ಬ ಯಾಕ ನೀನು 1 ವಾರದಿಂದ ನಾನು ನೋಡ್ತಾ ಇದ್ದೀನಿ, ಏನ್ ಡೈಲಿ ಕುಡಿತಾ ಇದ್ದಂತೆ? ಅಲ್ಲ ನಿಮ್ ಅಣ್ಣಂಗ ಡೈಲಿ ಕುಡ್ಬಿಟ್ರೆ ವಾಸಿ ಆಗೋಯ್ತದ? ಅಲ್ಲ ಕಣ, ನಿಮ್ ಅಣ್ಣಂಗ ಡೈಲಿ ನೀನು 2 ಬೇರ್ ಕುಡಿದ್ಬಿಟ್ರೆ ನಿಮ್ ಅಣ್ಣಂಗ ವಾಸಿ ಆಗೋಯ್ತದನ? ಏನಾದ್ರು ಹೇಳೋದಿದ್ರೆ ಹೇಳ್ಬಿಡು. ಏನ್ ಮಾಡಕ್ಕಾಗಲ್ಲ. ಆಗಿದ್ ನನ್ನ ಟೈಮ್ ಹಣೆ ಬರ್ದಿದೆ. ನನ್ನ ಮಗ ಬಂದ್ರು ಅದನ್ನ ತಪ್ಸಕ್ಕಾಗಲ್ಲ. ಏನಂದ್ರೆ ಪೀಸ್ ಆಫ್ ಮೈಂಡ್, ನೆಮ್ಮದಿ ಐತೆ. ಈಗ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನಂದೇನಾದ್ರೂ ಒಂದು ತಪ್ಪಿದ್ರೆ 100% ತಲೆ ಕೆಡಿಸ್ಕೋಬೇಕಾಯ್ತು. ಇಲ್ಲಿಂದ ಮುಂದಕ್ಕೆ ಇನ್ನೊಂದು 2-3 ದಿವಸ ಹೊಲಿಗೆ ಬಿಚ್ಚಲಿ. ಇದೊಂದು ಸ್ವಲ್ಪ ಪೇನ್ ಐತೆ. 100% ಇವಾಗೆಲ್ಲ ಆರಾಮಾಗಿ ಫೈನ್ ಆಗಿದ್ದೀನಿ. ಇದೊಂದು ಸ್ವಲ್ಪ ಇದೈತೆ ಅಷ್ಟೇ. 100% ಹೊಲಿಗೆ ಬಿಚ್ಚಿದ್ಮೇಲೆ ನೆಕ್ಸ್ಟ್ ಜೋಶಲ್ಲಿ ಏನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಗಳು ಒಂದೊಂದು ಮುತ್ತು ರತ್ನಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ಸ್ ಆಫ್ ಟು ಯು. ಎಲ್ಲ ಪೇಷನ್ಸ್ ಇಟ್ಕೊಂಡು ಮಾಡಿದ್ರಿ. ಬಟ್ ಅದನ್ನು ನಾನೇನೋ ಮಾಡೋಕ್ಕಾಗಿಲ್ಲ. ನೀವು ಹೇಳಿದ್ದನ್ನ ದಯವಿಟ್ಟು ಬೈಕೋಬೇಡಿ. ವಾಡದೆ ಹಾಕಿ ಅದು ಮಾಡಿ ಇದು ಮಾಡಿ ಅನ್ನೋದೆಲ್ಲ ಕ್ಯಾಟಗರಿ ನಮ್ದೆಲ್ಲ. ತುಂಬ ಜನ ಮಾಡಿದ್ರು ಕಮೆಂಟು. ಅದಕ್ಕೆ ಅಂತಲೇ ಒಂದು 3-4 ಜನ ಕೂತ್ಕೊಂಡು ನಾವು ಏನೇನು ಕಮೆಂಟ್ ಬರ್ತದೆ. ಯಾಕಂದರೆ ಯಾರೋ ಅವ್ನ ಹೆಸರು ಹಾಕ್ಬಿಟ್ಟು, ಯಾರೋ ಅವ್ನು ಇನ್ಸ್ಟಾಗ್ರಾಮ್ ಹಾಕಿ, ಇಲ್ಲ ಅವನ್ನ ರಿವೀಲ್ ಮಾಡೋ ಪ್ರಯತ್ನ ಯಾರ್ಯಾರು ಮಾಡಿದ್ದೀರಾ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಾನು ನೋಡಿದೆ 2-3 ಜನ ಅವನೊಂದು ಪ್ರೊಫೈಲ್ ಹಾಕಿ ಇವನೇ ಅಂತೆಲ್ಲ ನೋಡಿರೋರು, ಪ್ರತ್ಯಕ್ಷ ಘಟನೆ ನೋಡಿರೋರು ಹಾಕಿದ್ರಿ. ಅದು ನಾನು ಇಮಿಡಿಯೇಟಾಗಿ ಡಿಲೀಟ್ ಮಾಡಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದೀನಿ. ಅದಕ್ಕೆ ಕ್ಷಮಿಸಿ. ಯಾಕಂದರೆ ಅವ್ನಿಗೂ ಒಂದು ಜೀವನ ಐತೆ. ಯಾಕಂದರೆ ನಾನು ಬರ್ತಾ ಇದ್ದಿದ್ದು ಕಮೆಂಟ್ ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ಆ ಥರ ಕಮೆಂಟ್ಗಳು ಹಾಕಿದ್ದೀರಾ. ಅವನ ಜೀವನನೂ ಹಾಳಾಗೋದು ಬೇಡ. ಅವರಪ್ಪ ಇವತ್ತಿಲ್ಲ ನಾಳೆ ದೇವ್ರ ಹತ್ರ ತಲುಪ್ತಾರಂತೆ, ಅದು ಅವರೇ ಹೇಳಿದ್ದು. ಅದಕ್ಕೆ ನಾನೊಬ್ಬ ಕಾರಣ ಆಗೋದು ನನಗೆ ಇಷ್ಟ ಇಲ್ಲ ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯೂಸ್ ರೆಸ್ಪಾನ್ಸ್. ಏನೂ ಆಗಿಲ್ಲ, ಆರಾಮಾಗಿ ಕರೆಕ್ಟಾಗಿದ್ದೀನಿ. 100% ಇನ್ನೊಂದು 3 ದಿವಸ ರಿಕವರಿ ಬ್ಲಾಗ್ ಬಿಟ್ಟು ಇನ್ನೊಂದು 3 ದಿವಸದಷ್ಟೇ ರಿಕವರ್ ಆಯ್ತೀನಿ. ರಿಕವರ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಯಾವ ರೀತಿ ಫನ್ ಕಂಟೆಂಟ್ ಇತ್ತು ಅದಕ್ಕೂ ಒಂದು ರೇಂಜ್ ಜಾಸ್ತಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕಮೆಂಟ್ಸ್ ಅಷ್ಟೇ.